ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಫುಡೀಸ್ ಫ್ಲೈ. ಸೊ ನಾವಿವತ್ತಿರೋದು ಜಲಂಧರ್ ಸ್ಟ್ರೀಟ್ ಅಂತ. ಈ ಜಲಂಧರ್ ಸ್ಟ್ರೀಟ್ ಎಲ್ಲಿ ಬರುತ್ತೆ ಗೊತ್ತಾ? ಜ್ಯೋತಿ ನಿವಾಸ್ ಕಾಲೇಜ್ ಇದೆಯಲ್ಲ, ಅಲ್ಲಿದೆ. ಜ್ಯೋತಿ ನಿವಾಸ್ ಸರ್ಕಲ್ ಹತ್ರನೇ ಲೆಫ್ಟ್ ಸೈಡಿಗೆ ನಿಮ್ಗೆ ಕಾಣುತ್ತೆ. ಈ ಜಲಂಧರ್ ಸ್ಟ್ರೀಟು ಮೇಯ್ನಾಗಿ ಪಂಜಾಬಿಯವ್ರದ್ದು. ಪಂಜಾಬಿಯವರು ನಿಮಗೆ ಗೊತ್ತಲ್ಲ, ಅಮೃತ್ಸರದಲ್ಲಿ ಬಂದವ್ರಿಗೆಲ್ಲ ಊಟ ಹಾಕ್ತಾರೆ ಗೋಲ್ಡನ್ ಟೆಂಪಲಲ್ಲಿ. ಅದೇ ಥರ ಇಲ್ಲೂ ಕೂಡ ಜಲಂಧರ್ ಸ್ಟ್ರೀಟ್ ಅಂತ ಒಂದು ಅನ್ಲಿಮಿಟೆಡ್ ವೆಜ್ ಬಫೆಟ್ ಇದೆ. ಎಷ್ಟಾದರೂ ತಿನ್ಬೋದು, ಏನಾದರೂ ತಿನ್ಬೋದು, ಬಟ್ ಅನ್ಲಿಮಿಟೆಡ್ 195 ರೂಪೀಸ್ ಮಾತ್ರ. ಸೊ ಇಲ್ಲಿ ಆಲ್ಮೋಸ್ಟ್ 30 ಐಟಮ್ಸ್ ಇದೆ. ಏನೇನಿದೆ ಅಂತ ಅಲ್ಲಿ ಲಿಸ್ಟಲ್ಲಿ ಹಾಕಿದ್ದಾರೆ. ಒಳಗೆ ಹೋಗಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಕೂಡ ಹೇಳ್ತೀನಿ. ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ. ಇನ್ನೂ ತುಂಬ ಕಡೆ ಹೋಟೆಲ್ಸ್ನ ಸುತ್ತಾಡ್ತೀವಿ. ಇದೇ ಥರ ನಿಮಗೆ ಒಳ್ಳೊಳ್ಳೆ ಹೋಟೆಲ್ಸ್ ಕೂಡ ತೋರಿಸ್ತೀವಿ. ಇಲ್ಲಿಂದ ಸೀದಾ ಮೇಲೆ ಹೋಗ್ಬೇಕು. ಫಸ್ಟ್ ಫ್ಲೋರಲ್ಲಿ ಅಂದ್ಕೋತೀನಿ ಇರೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಹಿಂಗಿದೆ ಜಲಂಧರ್. ಆರಾಮ ಕುತ್ಕೊಂಡು ತಿಂತಾರೆ. ಏನೇನಿದೆ ಮೆನ್ಯೂಲಿ ತೋರಿಸ್ಬೋಣ. ದಾಲ್ ರೋಟಿ, ಮೆಣಸಿನ್ಕಾಯಿ ಇಟ್ಟಾರೆ ಬರ್ತಾನೆ. ಸೂಪಾ? ವೆಜ್ಜಾ? ಏನು ಸೂಪ್ ಇದು? ಸೂಪ್. ಹೌದು, ವೆಜ್ ಇದೆ. ಮತ್ತೆ ಇಲ್ಲೇ ಇದೆಯಲ್ಲ, ಇದೇ ಸೂಪ್ ಅನಿಸುತ್ತೆ. ಇದೇನು ಪೊಟೊಟೊ ಬೇಬಿ ಕಾರ್ನ್ ಮಂಚೂರಿ. ಫ್ರೈಡ್ ರೈಸ್ ವೆಜ್ ಬಾಲ್ಸ್ ಅಂತ. ವೆಜ್ ನೂಡಲ್ಸ್. ಸೊ ಈ ಕಡೆ ಬಂದರೆ ನಿಮಗೆ ದಾಲ್ ಮಖಾನಿ, ಪನ್ನೀರ್ ಸಬ್ಜಿ, ಪನ್ನೀರು, ತವಾ ಪನ್ನೀರು. ಇವು ರೈಸ್, ಪಂಜಾಬಿ ದಾಲ್ ತಡ್ಕ, ವೆಜಿಟೇಬಲ್ ಪಲಾವ್, ಗುಲಾಬ್ ಜಾಮೂನ್. ರೋಟಿನೂ ಇದೆ ಇರ್ತದೆ, ಚೆನ್ನಾಗಿದೆ. ಬಿಸಿ ಬಿಸಿ ಮಾಡಿ ತಂದು ಹಾಕ್ತಾ ಇರ್ತಾರೆ. ಇದು ಬಿಟ್ಟರೆ ಪಾನಿಪುರಿನೂ ಇದೆ. क्या क्या पूरी है भाई इसमें? पानी पूरी, सेव पूरी और दही पूरी. कितना चाहिए उतना खा सकते हैं. ठीक है. ಕ್ರೌಡು ನೋಡಿ ಫುಲ್ ಆಗಿಬಿಟ್ಟಿದೆ. ಆಂಬ್ಯುಲೆನ್ಸು ಚೆನ್ನಾಗಿದೆ ನೋಡೋದಕ್ಕೆ, ತುಂಬ ಕಲರ್ಫುಲ್ ಆಗಿದೆ ನೋಡಿ. ನಾನು ಫುಲ್ಲು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಐಸ್ ಕ್ರೀಮ್ ಕೂಡ ತಿನ್ಕೊಂಡೋಗಿ. ಇಷ್ಟು ಐಟಮ್ ಕೊಟ್ಟಿದ್ದಾರೆ. ಲಾಸ್ಟಲ್ಲಿ ಪಾನಿಪುರಿನೂ ಎತ್ಕೊಂಡ್ಬಂದಿದ್ದೀನಿ. ಏನೇನು ಹಾಕೋದಿದೆಯಾ? ರೋಟಿ, ಇದೇನು ಮಂಚೂರಿ, ನೂಡಲ್ಸು, ಸಲಾಡು, ಏನೋ ವೆಜ್ ಬಾಲ್ ಅಂತ, ಸೂಪು. ಇಷ್ಟ ಹಾಕೊಂಬಂದಿದೆ. ಅಷ್ಟೊಂದು ಐಟಮ್ ಇದೆ. ಗುಲಾಬ್ ಜಾಮೂನ್ ಪೃಥ್ವಿ ಬೇರೆ ಹಾಕೊಂಬಂದ್ಲು. ಅವಳು ನೋಡ್ದಿದ್ದೆಲ್ಲ ಐಟಮ್ ನಾನು ಹಾಕೊಂಬಂದಿದ್ದೀನಿ. ಸೊ ನಂದರಲ್ಲಿ ಮೇಯ್ನು ರೋಟಿ, ವೆಜ್ ಸಬ್ಜಿ ಅಂತ, ಪನ್ನೀರು ಇಲ್ಲಿರೋದು. ಆಮೇಲೆ ಸೂಪು, ಇದು ವೆಜ್ ಬಾಲ್ಸ್ ಅಂತ, ಮತ್ತು ಬೇಬಿ ಕಾರ್ನ್ ಮಂಚೂರಿ, ಇದೇನು ಪೊಟೊಟೊ ಬಾಲ್ಸು, ಸಲಾಡು. ಮತ್ತು ಈಗ ಸದ್ಯಕ್ಕೆ ಬ್ಯಾಟಿಂಗ್ ಆಡೋ ಟೈಮು ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಟೇಸ್ಟ್. ರೋಟಿ ಟ್ರೈ ಮಾಡಿ. ರೋಟಿ ಆಲೂಗೋಬಿ ಚೆನ್ನಾಗಿದೆ.
ಸ್ವಲ್ಪ ಬೇಯಬೇಕಿತ್ತು ಅನ್ಸುತ್ತೆ, ಹಾರ್ಡ್ ಇದೆ. ಪೊಟ್ಯಾಟೋದಾ? ಅದೇ ಪೊಟ್ಯಾಟೋದು ಇರಬೇಕು. ತಿನ್ನು. ಹಾಲು ಹಾಕಿರ್ತಾರೆ. ಅಮ್ಮ ಇತ್ತಿನ ತಿನ್ನು. ಇನ್ನೊಂದು ಪೊಟ್ಯಾಟೊ ಬಾಲ್ಸ್ ಚಟ್ನಿ ಕೂಡ ಚಟ್ನಿ ಜೊತೆ ಪೊಟ್ಯಾಟೊ ಬಾಲು. ಇದು ವೆಜ್ ಪಲಾವು. ಒಂಥರ ಸ್ವಲ್ಪ ಮೈಲ್ಡ್ ಆಗಿದೆ, ಓಕೆ ಚೆನ್ನಾಗಿದೆ. ಅಂದರೆ ಸ್ವಲ್ಪ ನನಗೆ ಅನ್ನಿಸ್ದಂಗೆ ಇದೊಂದು ಸ್ವಲ್ಪ ಬೇಯಬೇಕಾಗಿತ್ತು ಅಂತ. ಬೇಬಿಕಾರ್ನ್ ಮಂಚೂರಿ ಸ್ವಲ್ಪ ಬೇಯಬೇಕಾಗಿತ್ತು. ಇದು ನನಗೆ ಏನೋ ಹಿಟ್ಟಿಂದು ಉಂಡೆ ಮಾಡಿ ಹಾಕಿರೋ ಥರ ಅನ್ನಿಸ್ತಾ ಇದೆ. ಇದೆರಡು ಐಟಮ್ ಬಿಟ್ಟರೆ ಉಳಿದಿದ್ದೆಲ್ಲ ಐಟಮ್ ಓಕೆ ಚೆನ್ನಾಗಿದೆ. ಪಲಾವ್ ಹೆಂಗಿದೆ ಅಮ್ಮ? ಚೆನ್ನಾಗಿದೆಲ್ಲ ಪಲಾವು. ಆಲ್ಮೋಸ್ಟ್ ಅರ್ಧ ಬ್ಯಾಟಿಂಗ್ ಆಗಿದೆ. ಹೋಗ್ಬಿಟ್ಟು ದಾಲು ರೈಸು ಹಾಕೊಂಬರ್ತೀನಿ, ನೋಡೋಣ ಅದು ಹೇಗಿದೆ ಅದನ್ನು ಹೇಳ್ತೀನಿ. ಸೊ ಫೈನಲಿ ದಾಲು ಮತ್ತು ರೈಸಿಗೆ ಬಂದಿದ್ದೀವಿ, ಎಲ್ಲ ತಿಂದ್ಬಿಟ್ಟು. ಸೊ ಈ ಸಬ್ಜಿ ವೆಜ್ ಸಬ್ಜಿ ಸ್ವಲ್ಪ ಆಲೂ ಬೇಯಬೇಕು. ಇದು ಚೆನ್ನಾಗಿದೆ ಪನ್ನೀರ್ ಸಬ್ಜಿ. ಇನ್ನು ಉಳಿದಿದ್ದೆಲ್ಲ ಓಕೆ. ನನಗೆ ಆವಾಗಲೇ ಹೇಳಿದ್ನಲ್ಲ, ಇದು ಸ್ವಲ್ಪ ನನಗೆ ಏನೋ ಹಿಟ್ಟು ಕಲಿಸ್ಬಿಟ್ಟು ಬಿಟ್ಟಿರೋ ಥರ ಅನ್ನಿಸ್ತಾ ಇದೆ. ಇನ್ನು ಉಳಿದಿದ್ದೆಲ್ಲ ಓಕೆ. 195ಗೆ ಇನ್ನೆಷ್ಟು ಕೊಡ್ತಾರೆ? ಆ್ಯಕ್ಚುಲಿ 195ಗೆ ಸ್ಯಾಟಿಸ್ಫೈಡ್. ಮೋರ್ ದೆನ್ 195 ಅಂತ ನನಗಂತ ರಿಸರ್ವ್. ದಾಲ್ ರೈಸ್ ಲಾಸ್ಟ್ ಐಸ್ ಕ್ರೀಮ್ ಇದೆ. ಐಸ್ ಕ್ರೀಮ್ ಒಂದ್ಸರಿ ದಾಲ್ ರೈಸ್ ಇಲ್ಲ, ಅದು ಲಾಸ್ಟಲ್ಲಿ ಈ ಥರ ಒಂದು ದಾಲ್ ರೈಸ್ ಇದ್ದರೆ ಊಟ ಮಾಡ್ಕೊಂಡು ತಿಂದು ಮುಗಿಸ್ತೀನಿ ಸದ್ಯಕ್ಕೆ. ನೆಕ್ಸ್ಟು ಆಮೇಲೆ ಏನು ಉಳ್ಕೊಂಡಿದೆ ಅಂತ. ಫೈನಲಿ ಮೇಡಮ್ ಅವರು ಡೆಸರ್ಟಿಗೆ ಬಂದಿದ್ದಾರೆ ನೋಡಿ. ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್. ಜಾಮೂನ್ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ ಜಾಮೂನ್, ಚೆನ್ನಾಗಿದೆ. ಐಸ್ ಕ್ರೀಮ್ ಜೊತೆ ಬಿಸಿ ಬಿಸಿ ಜಾಮೂನ್ ತಿಂದರೆ ಹೆಂಗಿರುತ್ತೆ ಗೊತ್ತಲ್ಲ, ಕಾಂಬಿನೇಷನ್ನು ಸೂಪರಾಗಿರುತ್ತೆ.